ನೋಡ್ಬೋದು ನಮ್ಮ ಜನ ಎಲ್ಲಿ ಬಂದ್ರೂ ಇದನ್ನು ಮಾತ್ರ ಮಾಡೋದು ಬಿಡಲ್ಲ. ಹೇಳ್ತಾರೆ बकरे को चर्बी ज़्यादा हुआ तो दुम्मा लाया अनबिटा. ಹಾಯ್ ಗಾಯ್ಸ್, ವೆಲ್ಕಮ್ ಟು ಬ್ಲಾಗ್ 2. ಸೊ ಇವತ್ತು ನಾವು ಮಡಿಕಾ ಸ್ಕ್ವೇರ್ಗೆ ಹೋಗ್ತಾ ಇದ್ದೀರಿ. ಸೊ ಈ ಪ್ಲೇಸ್ದು ನಿಮಗೆ ಹಿಸ್ಟ್ರಿ ಹೇಳ್ಬೇಕಂದ್ರೆ, ಸೊ ಇದನ್ನು ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಇವ್ರಿಗೆ ಮಲೇಷ್ಯಾದವ್ರಿಗೆ ಬಂದಿದ್ದು ಆಗಸ್ಟ್ 31, 1957 ಮಲೇಷ್ಯಾದವ್ರಿಗೆ ಅಫಿಷಿಯಲ್ ಆಗಿ ಒಂದು ಇಂಡಿಪೆಂಡೆನ್ಸ್ ಸಿಕ್ಕಿದ್ದು. ಸೊ ಆವಾಗವರೆಗೂ ಬ್ರಿಟಿಷ್ ಅವ್ರು ಕಂಪ್ಲೀಟ್ ಇಲ್ಲಿ ರೂಲ್ ಮಾಡ್ತಾಯಿದ್ರು. ಸೊ ಇದು ಏನು ಈ ಸ್ಕ್ವೇರ್ ಅನ್ನೋದೊಂದು ಪ್ಯಾಲೇಸ್ ಇದೆ. ಸೊ ಈ ಪ್ಯಾಲೇಸ್ ಕೂಡ ಬ್ರಿಟಿಷ್ ಅವರೇ ಕಂಪ್ಲೀಟ್ ಬಿಲ್ಡ್ ಮಾಡಿದ್ದು ಆಗಿನ ಕಾಲದಲ್ಲಿ. ಸೊ ಇಲ್ಲಿ ಮೇನ್ ಬಂದು ಪ್ಯಾಲೇಸ್ ಒಳಗೆ ಇವಾಗ ಸದ್ಯಕ್ಕೆ ಎಂಟ್ರಿ ಇಲ್ಲ, ಯಾಕಂದರೆ ಆ ಪ್ಯಾಲೇಸ್ ಇವಾಗೇನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಏನಂದರೆ ಹೈಲೈಟು, ಈ ಪೋಲ್ ಏನಿದೆ 100 ಮೀಟರ್ವರೆಗೂ ಫ್ಲ್ಯಾಗ್ ಆಫ್ ದಿ ಪೋಲ್ ಇದೆ. ಸೊ ಇಲ್ಲಿ ಇದು ಬಂದು 18th ಸೆಂಚುರಿಯಲ್ಲಿ ಮಲೇಷ್ಯಾ ಹಿಂಗಿತ್ತು ಅಂತ ಸೊ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಸ್ಟೋನಿಂದ ಮಾಡಿರೋದು. ಸೊ ಒಂದೊಂದೇ ಸ್ಟೋನ್ ಪೀಸ್ನ ಜೋಡಿಸಿ ಹೆಂಗಿತ್ತು ವಿಲೇಜ್ ಹಂಗೆ ತೋರಿಸಿದ್ದಾರೆ ಇಲ್ಲಿ. ಸೊ ನೀವು ನೋಡ್ಬೋದು ಮೇಲ್ಗಡೆ ಸ್ಟೋನ್ ಇದು, ಆ ಸ್ಟೋನ್ನ ಅವರು ಕರೆಕ್ಟಾಗಿ ಪೊಸಿಷನ್ ಮಾಡಿದ್ದಾರೆ. KLCC ಅಕ್ವೇರಿಯಮ್ಗೆ ಬಂದಿದ್ದೀರಿ. ಸೊ ಇದ್ರ ಹಿಸ್ಟ್ರಿ ಹೇಳ್ಬೇಕಾದ್ರೆ ನಿಮಗೆ ಇದು ಬಂದು ಕೋಲಾಲಂಪುರ್ ಮಲೇಷ್ಯಾದಲ್ಲಿ ಸೆಂಟರಲ್ಲಿದೆ. ಸೊ ಇದರಿಂದ ನಿಮಗೆ ಟ್ವಿನ್ ಟವರ್ ಹತ್ರ ಬೀಳುತ್ತೆ. ಸೊ ಇದು ಟೋಟಲ್ ಓವರ್ ಆಲ್ 60,000 ಸ್ಕ್ವೇರ್ ಫೀಟಲ್ಲಿ ಸರೌಂಡ್ ಆಗಿದೆ. ಸೊ ನಮಗೆ 300 ಫುಟ್ ಅಂದರೆ 90 ಮೀಟರ್ ಅಂಡರ್ ವಾಟರ್ ಟನಲ್ ಇದೆ. ಸೊ ಇದು ಓಪನ್ ಆಗಿದ್ದು ಆಗಸ್ಟ್ 2005. ಸೊ ಇದನ್ನ ಮೇನ್ ಮಾಡಿದ್ದು ಟೂರಿಸಮ್ಗೋಸ್ಕರ, ಪೀಪಲ್ಸ್ ಅಟ್ರಾಕ್ಟ್ ಆಗಲಿ, ನಮ್ಮ ಕಂಟ್ರಿಗೆ ಬರಲಿ. ಸೊ ಇದು ಡೆವಲಪ್ ಆಗಲಿ ಕಂಟ್ರಿ ಅನ್ನೋದಕ್ಕೆ ಇವರು ಮೇನ್ ಮಾಡಿರೋದು. ಇದನ್ನ ವರ್ಲ್ಡ್ ಕ್ಲಾಸ್ ಡಿಸೈನ್ ಸ್ಟ್ರಕ್ಚರ್ ಏನಿದೆ ಅದ್ರದ್ದು ಬೇಸ್ ಮೇಲೆ ಮಾಡಿರೋದು. ಸೊ ಒಳ್ಳೆ ಸೀನರಿ ಇದೆ, ಎಂಜಾಯ್ ಮಾಡಿ.
ಇದನ್ನು ನೋಡ್ರಿ ಅಂತ ಬಂದರೆ ಈ ಭಾಗ್ಯನ ತೋರಿಸ್ತಾರೆ. ಈ ಭಾಗ್ಯ ನೋಡೋಕ್ಕಾಗ್ತಾಯಿಲ್ಲ, ಅದಕ್ಕೆ ಇದನ್ನು ನೋಡ್ತಾ ಇದ್ದೀನಿ. ಇದರಲ್ಲಿ ನಾನು ಮೇನ್ ಮಿಸ್ ಮಾಡ್ಕೊತಾ ಇರೋದು ನನ್ನ ಗೆಳೆಯ ಸಾದಿಕ್ನ. ಅವನು ಇಷ್ಟೊತ್ತಿದ್ದಿದ್ರೆ ಏನಾದರೂ ಒಂದು ಹೇಳಿರೋನು, ಅವನು ಹೇಳಿದರೆ ಅವ್ರು ಏನಾದರೂ ತಗೊಂಡು ಹಾಕಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಇರೋರು ಅದಾಗ್ತಾಯಿತ್ತು, ಜಾಸ್ತಿ ಏನು ಆಗ್ತಾ ಇರಲಿಲ್ಲ. ನೋಡಿರಿ ಶುರು ಹಚ್ಕೊಂಡ್ರು. ಇದು ಆವಾಗಿಂದ 6ನೇ ಟೆಕ್ ಇದೆ ಇವ್ರದ್ದು. ಇವ್ರಿಗೆ ಯಾವಾಗಿಂದ ಇದು ನೋಡೋಕ್ಕೆ ಹೇಳ್ತಾರಲ್ಲ ಆ ಥರ ನಮ್ಮ ಕಡೆ ಹೇಳ್ತಾರೆ. ನಮ್ಮ ಕಡೆ ಹೇಳ್ತಾರೆ बकरे को चर्बी ज़्यादा हुआ तो दुम्मल आया अंदर हंगे दुम्मल आड्स्तारे. लाइव कांसर्ट नडीता ಇದೆ. ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂತ ಈ ಟವರ್ಗೆ. ಟ್ವಿನ್ ಟವರ್ ಒಳಗಡೆ ಇರುವಂಥ ಮಾಲ್ಗೆ ಬಂದಿದ್ದೀರಿ. ಸೊ ಇಲ್ಲಿ ನಮಗೆ ಮೇನ್ ಏನಕ್ಕೆ ಈ ಮಾಲ್ಗೆ ಬಂದೆ ನಾನು ಇವಾಗ ಅಂದರೆ, ಸೊ ನಾವು ಪೆವಿಲಿಯನ್ ಮಾಲ್ಗೆ ಹೋಗಿದ್ರಿ. ಸೊ ಪೆವಿಲಿಯನ್ ಮಾಲಲ್ಲಿ ನಾವು ಮಿಷಿನ್ಸ್ ಅನ್ನೋದೊಂದು ಆ್ಯಪಲ್ ಸ್ಟೋರ್ ಇದೆ. ಸೊ ಅಲ್ಲಿ ನನಗೆ ಒಂದು ಮ್ಯಾಕ್ಬುಕ್ ಬೇಕಿತ್ತು. ಅದನ್ನು ಅಲ್ಲಿ ನಾನು ಕೇಳಿದ್ದಕ್ಕೆ ಅವರು ಸರ್ ಸ್ಟಾಕ್ ಇಲ್ಲಿಲ್ಲ, ನೀವು ಕೇಳ್ತಾರ ವೇರಿಯಂಟು, ನೀವು ಟ್ವಿನ್ ಟವರಲ್ಲಿ ಇರುವಂಥ ಮೆಷಿನ್ಸ್ಗೆ ಹೋಗಿ, ಅದೇ ನಮ್ಮದು ಮೇನ್ ಸ್ಟೋರ್ ಅದು, ನಿಮ್ಗೆ ಅಲ್ಲಿ ಸಿಕ್ಬಿಡುತ್ತೆ. ನಿಮಗೆ ಅಲ್ಲಿ ಇಲ್ಲೇನು ಪ್ರೈಸ್ ಇದೆ ಸೇಮ್ ಅಲ್ಲೇ ಅಷ್ಟು ಪ್ರೈಸ್ ಇರುತ್ತೆ. ಅದು ಕೇಳ್ಕೊಂಡೆ ನಾನು, ಪ್ರೈಸ್ ಏನಾದರೂ ಅಲ್ಲಿ ಡಿಫ್ರೆನ್ಸ್ ಇದೆಯಾ ಅಂದ್ಬಿಟ್ಟು. ಸೊ ನಮಗೆ ಅದು ಬಂದು ಮೇನಲ್ಲಿ ಐಫೋನ್ಸ್ ಕೂಡ ಇಲ್ಲಿ ನಿಮಗೆ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಯಾರಾದರೂ ಮಲೇಷ್ಯಾ ಬರೋರಿದ್ರೆ ಸೊ ಡೆಫಿನೆಟ್ಲಿ ಐಫೋನ್ ಪ್ರೋ ಸೀರೀಸ್ ತೊಗೊಳ್ಳಿ. ನಾರ್ಮಲ್ ಸೀರೀಸ್ ನಮ್ಮ ಇಂಡಿಯಾದಲ್ಲೇ ಸೇಮ್ ಪ್ರೈಸ್ ಇದೆ. ಪ್ರೋ ಸೀರೀಸ್ ಮಾತ್ರ ಇಲ್ಲಿ ಕಡಿಮೆ ಇದೆ. ಸೊ ಇಲ್ಲಿ ನಾನೊಂದು ಏನು ಅಬ್ಸರ್ವ್ ಮಾಡಿದೆ ಅಂದರೆ, ನೀವು ಏನೇ ಒಂದು ತೊಗೊಂಡ್ರೇನು ಪ್ರೋಸ್ ಅನ್ನೋವಂಥ ಒಂದು ವಸ್ತು ಏನಿದೆ ಅದನ್ನು ತೊಗೊಂಡ್ರೆ ಮಾತ್ರ ಇಲ್ಲಿ ಕಡಿಮೆ. ಸೊ ಡೈಲಿ ಯೂಸಸ್ ಏನಿದೆ ಆ ಥಿಂಗ್ಸ್ ತೊಗೊಳಕ್ಕೆ ಹೋದರೆ ಇಲ್ಲಿ ಕಾಸ್ಟ್ಲಿ ಜಾಸ್ತಿ. ಮೇನು ಈ ಏನು ಟ್ವಿನ್ ಟವರ್ ಇದೆ, ಈ ಟ್ವಿನ್ ಟವರ್ನ ವರ್ಲ್ಡ್ ರೆಕಾರ್ಡ್ ಕೂಡ ಇದೆ. ಈ ಟ್ವಿನ್ ಟವರ್ಗೆ ವರ್ಲ್ಡ್ ಲೆಂಥೆಸ್ಟ್ ಬಿಲ್ಡಿಂಗ್ ಅನ್ನೋದು ಒಂದು ಇದ್ರದ್ದು ರೆಕಾರ್ಡ್ ಇತ್ತು. ಬಟ್ ಇದನ್ನ ಬುರ್ಜ್ ಖಲೀಫಾ ಅನ್ನೋದು ಬ್ರೇಕ್ ಮಾಡಿದೆ. ಇದು ಬಂದು ನಮಗೆ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದು 1992 ಅಲ್ಲಿ, ಕಂಪ್ಲೀಟ್ ಆಗಿದ್ದು 1998 ಅಲ್ಲಿ. ಸೊ ಕಂಪ್ಲೀಟ್ ಇದ್ರ ಲೆಂತ್ 452 ಮೀಟರ್ಸ್ ಇದೆ. ಇದು ಆಲ್ಮೋಸ್ಟ್ ನಮಗೆ ಬಿಲ್ಡಿಂಗ್ ವರ್ಲ್ಡ್ ರೆಕಾರ್ಡ್ ಇದಕ್ಕೆ ಇದ್ದಿದ್ದು 1998 ಇಂದ 2004 ವರೆಗೂ ಇದಕ್ಕೆ ವರ್ಲ್ಡ್ ರೆಕಾರ್ಡ್ ಇತ್ತು. ಬಟ್ ಆದರೂ ಇನ್ನೊಂದು ವರ್ಲ್ಡ್ ರೆಕಾರ್ಡ್ ಇದೆ ಇದಕ್ಕೆ, ವರ್ಲ್ಡ್ ಟ್ವಿನ್ ಟವರ್ ಬಿಲ್ಡಿಂಗ್ ಅನ್ನೋದಕ್ಕೆ ರೆಕಾರ್ಡ್ ಇದೆ ಈ ಬಿಲ್ಡಿಂಗ್ಗೆ. ಸೊ ಇವಾಗ ನಾನು ಮೆಷಿನ್ಸ್ ಹತ್ರ ಬಂದಿದ್ದೀನಿ. ಸೊ ಒಳಗಡೆ ಹೋಗಬೇಕು, ಅದನ್ನ ಯಾವ ಮಾಡೆಲ್ ಇದೆ ಅನ್ನೋದು ನೋಡೋಣ. ಸೊ ನಮಗಿಲ್ಲಿ ಮ್ಯಾಕ್ಬುಕ್ ನಾನು ತೊಗೊಂಡೆ 15 ಇಂಚಿದು. ಸೊ ಈ ಪ್ರೈಸ್ ನನಗೆ ಎಷ್ಟು ಬಿತ್ತು ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಅವ್ರು ಅನ್ಬಾಕ್ಸಿಂಗ್ ಅವರೇ ಮಾಡ್ತಾರೆ. ಸೊ ನಮ್ಮ ಕೈಯಲ್ಲಿ ಮಾಡಿಸಲ್ಲ. ನಾನು ಕೇಳಿದೆ ನಾನು ಮಾಡ್ಬೋದಾ ಅಂತ. ಸರ್ ಅದು ಅಂದರೆ ಇಫ್ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ದರೆ ಸೊ ಅದನ್ನು ನಮಗೆ ರಿಫಂಡ್ ಮಾಡಲ್ಲ ಅವರು, ನಾವಾಗ ಓಪನ್ ಮಾಡಿದ್ರೆ. ಸೊ ಅವರಾಗ ಓಪನ್ ಮಾಡಿದ್ರೆ ಅವ್ರು ಚೆಕ್ ಮಾಡ್ತಾರಲ್ಲ, ಸೊ ಅದರಲ್ಲಿ ಚೆಕ್ ಮಾಡಿದ್ರಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ ನಮಗೆ ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತಾರೆ. ನೆಕ್ಸ್ಟ್ ನೀವು ಅದರಲ್ಲಿ ಏನೇ ಎಕ್ಸೆಟ್ರಾ ಏನೇ ಥಿಂಗ್ಸ್ ತೊಗೊಬೇಕಾದ್ರೂ ಕಂಪ್ಲೀಟ್ ಅಲ್ಲೇ ಅದ್ರದ್ದು ಬ್ಯಾಗಿಂದ ಹಿಡಿದು ಕಂಪ್ಲೀಟ್ A to Z ಅಲ್ಲೇ ಸಿಗುತ್ತೆ, ನೀವು ಅಲ್ಲೇ ತೊಗೊಬೋದು. ಇಲ್ಲ ನಮ್ಗೆ ಗೊತ್ತಲ್ಲ ಬೆಂಗಳೂರವ್ರು ನಾವು ಬಂದು ಶಿವಾಜಿನಗರ ಇಲ್ಲಾಂದ್ರೆ ಸಂಡೇ ಬಜಾರಲ್ಲಿ ಅದ್ರ ಬ್ಯಾಗ್ ತೊಗೊಳ್ತೀರಿ, 500 ರೂಪಾಯಿಗೆ ಅದ್ರ ಬ್ಯಾಗ್ ಸಿಗುತ್ತೆ. ಅಲ್ಲಿ ತೊಗೊಳಕ್ಕೆ ಹೋದ್ರೆ 5,000 ರೂಪಾಯಿ ಆಗುತ್ತೆ. ಅದು ನನಗೆ ವರ್ತ್ ಅನ್ಸಲ್ಲ. ಸೊ ನನ್ನ ಹತ್ರ ಆಲ್ರೆಡಿ ಲ್ಯಾಪ್ಟಾಪ್ ಬ್ಯಾಗ್ ಇದೆ, ನಾನು ಅದರಲ್ಲೇ ಇಟ್ಕೊಂಬರ್ತೀನಿ. ಇದು ಬಂದು KL ಟವರ್. ಸೊ KL ಟವರ್ ಇದು ಬಂದು ಆಗಿನ ಕಾಲದಲ್ಲಿ 1991 ಇಂದ 1995 ವರೆಗೂ ಕನ್ಸ್ಟ್ರಕ್ಷನ್ ಮಾಡಿದ್ರು. ಇದು ಕಂಪ್ಲೀಟ್ ಇದ್ರದ್ದು ಲೆಂತ್ ಬಂದು 421 ಮೀಟರ್ಸ್ ಇದೆ. ಇದು ಅಫಿಷಿಯಲ್ ಓಪನ್ ಆಗಿದ್ದು October 1, 1996 ಅಲ್ಲಿ ಪ್ರೈಮ್ ಮಿನಿಸ್ಟರ್ ಮೊಹಮ್ಮದ್ ಅನೋರ್ ಇದನ್ನ ಓಪನ್ ಮಾಡಿದ್ರು. ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಇದು ಮುಂಚೆ ಇದು ರೇಡಿಯೋ ಸ್ಟೇಷನ್ ಆಗಿ ಯೂಸ್ ಮಾಡ್ತಾಯಿದ್ರು. ಕಾಲ ಹೆಂಗೆ ಚೇಂಜ್ ಆಗ್ತಾ ಇತ್ತು ಆ ಥರ ಚೇಂಜ್ ಆಗಿ ಇದನ್ನ ಟೂರಿಸ್ಟ್ಗೋಸ್ಕರ ವಿಸಿಟ್ ಮಾಡೋ ಥರ ಚೇಂಜ್ ಮಾಡಿದ್ರು. ಇದರಲ್ಲಿ 2 ಟೈಪ್ಸ್ ಇದೆ, ಒಂದು ಅಬ್ಸರ್ವೇಷನ್ ಡೆಕ್, ಇನ್ನೊಂದು ಸ್ಕೈ ಡೆಕ್. ಸೊ ಸ್ಕೈ ಡೆಕ್ಕಲ್ಲಿ ಗ್ಲಾಸಸ್ ಇರುತ್ತೆ, ಅಂದರೆ ಮೇಲ್ಗಡೆ ಓಪನ್ ಇರುತ್ತೆ, ನೀವು ನಿಂತ್ಕೊಂಡು ಕಂಪ್ಲೀಟ್ ಸಿಟಿ ನೋಡ್ಬೋದು. ಅಲ್ಲಿ ಗ್ಲಾಸ್ ಇರುತ್ತೆ, ಅಲ್ಲಿಂದ ಫೋಟೋನು ಕೂಡ ತೊಗೊಬೋದು. ನೀವು ಸುಮಾರು ವೀಡಿಯೋಸಲ್ಲಿ ನೋಡಿರ್ತೀರ. ಸೊ ಅಬ್ಸರ್ವೇಷನ್ ಡೆಕ್ಕಲ್ಲಿ ನಿಮಗೆ ಒಂದು
ಕಂಪ್ಲೀಟ್ ಸೀಲ್ಡ್ ಇರುತ್ತೆ. ಆಚೆ ನಾವು ಜಸ್ಟ್ ಗ್ಲಾಸಲ್ಲೇ ನೋಡೋಕ್ಕಾಗೋದು. ಇವಾಗ ಇಲ್ಲಿಂದ ನಮಗೆ ಅವ್ರ ಮೇಲೆ ಕರ್ಕೊಂಡು ಹೋಗ್ತಾರೆ. ಲಿಫ್ಟ್ ಬರುತ್ತೆ, ಲಿಫ್ಟ್ವರೆಗೂ ವೆಯ್ಟ್ ಮಾಡಲೇಬೇಕು, ಅವ್ರು ವೆಯ್ಟ್ ಮಾಡಿಸ್ತಾರೆ. ಸೊ ಇಲ್ಲಿಂದ ನಾವು ಇವಾಗ KL ಟವರ್ಗೆ ಒಳಗಡೆ ಯಾವುದು ಅಬ್ಸರ್ವೇಷನ್ ಡಕ್ಕಿಗೆ ನಾವು ಒಳಗಡೆ ಬಂದಿದ್ದೀರಿ. ಸೊ ಅಬ್ಸರ್ವೇಷನ್ ಡಕ್ಕಲ್ಲಿ ಮೇನ್ ನಮಗೆ ಇದ್ರದ್ದು ಹಿಸ್ಟ್ರಿ ಕೂಡ ಅವ್ರು ತೋರಿಸ್ತಾರೆ. ವರ್ಲ್ಡ್ ಯಾವುದು ಲೆಂತೆಸ್ಟ್ ಏನೋ ಬಿಲ್ಡಿಂಗ್ಸ್ ಇದೆ. ಸೊ ಅದ್ರದ್ದು ಕೂಡ ಇಲ್ಲಿ ತೋರಿಸಿದ್ದಾರೆ, ಯಾವ್ಯಾವ ಬಿಲ್ಡಿಂಗು. ಫಸ್ಟಲ್ಲಿ ಬಂದು ಟೋಕಿಯೋ ಟವರ್ ಸಮಥಿಂಗ್ ಇದರಲ್ಲಿ ರೆಪ್ರೆಸೆಂಟಿವ್ ಮಾಡಿದ್ದಾರೆ. ಅಲ್ಲಿಂದ ಇದ್ರದ್ದು ಯಾವ ಪೊಸಿಷನ್ವರೆಗೂ ಬರುತ್ತೆ ಅನ್ನೋದು ಕೂಡ ತೋರಿಸಿದ್ದಾರೆ ಅವರು. ಇದು ಮೇಜರ್ ಬಂದ್ಬಿಟ್ಟು ಸ್ಕೈ ಡಕ್ ಓಪನ್ ಏರ್ ಇರುತ್ತೆ. 300 ಫೀಟ್ ಪ್ಲಸ್ ಹೈಟಲ್ಲಿ 360 ಡಿಗ್ರಿ ನೋಡ್ಬೋದು. ಸೊ ಅದಕ್ಕೆ ನಿಮಗೆ ಸ್ಕೈ ಡಕ್ಗೆ ಹೋಗ್ಬೇಕಂದ್ರೆ 3000 ಸಮಥಿಂಗ್ ಬೀಳುತ್ತೆ ನಿಮಗೆ. ಸೊ ಇಲ್ಲಿಂದ ನಾವು ಆಚೆ ನೋಡೋಣ. ಇದರಿಂದ ನೋಡ್ಬೋದು ಸ್ಟ್ರೀಟ್ಸ್ ಕಾಣಿಸ್ತದೆ, ರೆಡ್ ಸಿಗ್ನಲ್ ಜನರು ನಿಂತ್ಕೊಂಡಿದ್ದಾರೆ. ಸೊ ಅದನ್ನು ಜಾಸ್ತಿ ಫೋಕಸ್ ಮಾಡೋಕ್ಕಾಗಿಲ್ಲ, ಏನಕ್ಕಂದ್ರೆ ನನಗೆ ಒಂದು ಹ್ಯಾಂಡಲ್ಲಿ ಅದನ್ನು ಫೋಕಸ್ ಮಾಡಬೇಕಿತ್ತು, ಇನ್ನೊಂದು ಹ್ಯಾಂಡಲ್ ರೆಕಾರ್ಡ್ ಕೂಡ ಮಾಡಬೇಕಿತ್ತು. ಇವಾಗ ಇಲ್ಲಿಂದ ಇದನ್ನ ಮತ್ತೆ ಅಬ್ಸರ್ವೇಷನ್ ಡಕ್ಕಿಗೆ ಎಷ್ಟು ಟಿಕೆಟ್ ಬಿತ್ತು ನನಗೆ ಅಂದರೆ, ಸೊ ನಾನು 1 ಮಂತ್ ಬಿಫೋರ್ ಬುಕ್ ಮಾಡಿದ್ದಕ್ಕೆ ನನಗೆ ಆಲ್ಮೋಸ್ಟ್ 1300 to 1350 ಹಂಗೆ ಬಿತ್ತು. ಸೊ ಪರ್ಸನ್ ಮೇಲೆ. ನೀವು ಇನ್ನೂ ಬಿಫೋರ್ ಬುಕ್ ಮಾಡ್ತೀರಾ ಅಂದರೆ ನಿಮ್ಗೆ ಇನ್ನೂ ಕಡಿಮೆಗೆ ಸಿಕ್ಬಿಡುತ್ತೆ. ಅದು ನೀವು ನಿಮ್ಮ ಮೇಲೆ ಇರುತ್ತೆ, ನೀವು ಪ್ಲ್ಯಾನ್ ಹೆಂಗೆ ಮಾಡ್ತೀರಾ ಅಂತ. ಸೊ ನಾನು ಪ್ಲ್ಯಾನ್ ಮಾಡಿಕೊಂಡೇ ಇಲ್ಲಿಂದ ಬಂದಿದ್ದು. ನಂದು ನೋಡ್ರಿ ಇದೆಲ್ಲ ಕಂಪ್ಲೀಟ್ ಯಾವ್ಯಾವ ಬಿಲ್ಡಿಂಗ್ ಲೆಂತ್ ಇದೆ, ಎಷ್ಟಿದೆ ಅನ್ನೋದು ಕೂಡ ತೋರಿಸ್ತಾ ಇದ್ದಾರೆ. ಇದರಲ್ಲಿ ನಮಗೆ ಫಸ್ಟಲ್ಲೇ ಬರೋದು ಟೋಕಿಯೋ ಟವರ್ ತೋರಿಸಿದ್ದಾರೆ ಅವರು. ನೆಕ್ಸ್ಟ್ ನಮಗೆ ಇದರಲ್ಲಿ ಇದು ಚೈನಾ ಒಂದು ಟವರ್ ಇದೆ, ಚೈನಾದಲ್ಲಿ ಬರುತ್ತಿದ್ದು. ನೆಕ್ಸ್ಟ್ ನಾವು ಇವಾಗ ಇರೋ ಅಂತ ಟವರ್ ಅದ್ರ ಪಕ್ಕದಲ್ಲಿದೆ. ಸೊ ಅದರಲ್ಲಿ ನಾವು ಇದರಲ್ಲಿ ನೋಡಿ, ಇದೇ ಬಂದು ಕೋಲಾಲಂಪುರ್ KL ಟವರ್ ಅಂತ ಇದೆ ಹೆಸರು. KL ಟವರ್ ಅಂದರೆ ಕೋಲಾಲಂಪುರ್ ಟವರ್ ಅಂತ. ಸೊ ಅದೇ ಸ್ಕೈ ಡಕ್ ಅಲ್ಲೇ ಅದಕ್ಕೆ ನೀವು 3000 ಕೊಡ್ಬೇಕು ಅಲ್ಲಿಂದ ನೋಡ್ಬೇಕಂದ್ರೆ. ಸೊ ಅದ್ರ ಮೇಲ್ಗಡೆ ನೀವು ಇನ್ನೂ ಅವ್ರು ಪರ್ಮಿಷನ್ ಕೊಟ್ಟರೆ ಹೋಗ್ಬೋದು, ಬಟ್ ಅದ್ರ ಮೇಲೆ ಕಳ್ಸಲ್ಲ. ನಾನು ಸುಮಾರು ವೀಡಿಯೋಸ್ ನೋಡಿದೆ, ಕಳ್ಸಲ್ಲ ಅದ್ರ ಮೇಲೆ ಅಂತ. ಇದ್ರದ್ದು ಈ ಥರ ಕಂಪ್ಲೀಟ್ ಹಿಸ್ಟ್ರಿ ಆಯಿತು. ಸೊ ಇವಾಗ ಇದರಲ್ಲಿ ನಮಗೆ ಇದ್ರ ಒಳಗಡೆ ಬಂದು ಯಾವ ಟೈಮಿಗೆ ಬರ್ಬೇಕು, ಟೈಮಿಂಗ್ಸ್ ಏನು ಅಂದರೆ, ಸೊ ನನ್ನ ಪ್ರಕಾರ ನೀವು ಯಾವ ಟೈಮಿಂಗಲ್ಲಿ ಬರಬೇಕಂದ್ರೆ ಇಲ್ಲಿ 7:30ವರೆಗೂ ಬಿಸಿಲಿರುತ್ತೆ. 7:30 ಆದಮೇಲೆ ಕತ್ಲಾಗೋದು. ನೀವು ಏನು ಮಾಡಿ ಆಲ್ಮೋಸ್ಟ್ ಒಂದು 6:30ಗೆ ಒಳಗಡೆ ಬನ್ನಿ. 7:30 ಹಂಗೆ ಈ ಕಡೆ ಡೇನು ವ್ಯೂ ಮಾಡ್ತೀರಾ, ಈ ಕಡೆ ನೈಟದು ವ್ಯೂ ಮಾಡ್ತೀರಾ. ಸೊ ಬೆಸ್ಟ್ ಟೈಮಿಂಗ್ ನನಗೆ ಅದೇ ಅನಿಸುತ್ತೆ, 6:30 to 7:40 ಆ ಥರ ಟೈಮಲ್ಲಿ. ಸೊ ನಾನು ಅಲ್ಲಿ ಅದು ಚೈನಾ ಸ್ಟ್ರೀಟ್ ಹತ್ರ ನೀವು ನೋಡ್ಬೋದು, ಅಲ್ಲಿ ಫೋಟೋ ತೊಗೊಂಡಿದ್ದೆ ನಾನು, ನಿಮ್ಗೆ ತೋರಿಸಿದ್ದೆ ಪ್ಲೇಸ್ನ. ಅದು ಚೈನಾ ಸ್ಟ್ರೀಟ್ ಹತ್ರ ಇದೆ. ನೆಕ್ಸ್ಟ್ ಇಲ್ಲಿಂದ ನಾವು ಕೆಳಗಡೆ ಕೂಡ ನೋಡ್ಬೋದು. ಸೊ ಇದನ್ನೆಲ್ಲ ಪಿಲ್ಲರ್ಸ್ ಎಲ್ಲ ಇದೆ. ಸೊ ಅದು ಒಂದೊಂದು ಸ್ಪಾಟಲ್ಲಿ ಮಾತ್ರ ಕ್ಲಿಯರಾಗಿ ವಿಸಿಬಲ್ ಅನ್ನೋ ಥರ ಇದೆ. ಸೊ ಇದಕ್ಕೆ ಬಂದಿರೋಂಥ ಒಂದು ಮೆಡಲ್ಸು, ಏನು ಅವಾರ್ಡ್ಸ್ ಬಂದಿದೆ, ಸರ್ಟಿಫಿಕೇಟ್ಸು ಕೂಡ ಇದರಲ್ಲಿ ನಾನು ಆವಾಗೆ ನೋಡಿದೆ. ಸೊ ಇದು ಇವಾಗ ನೋಡಿ ಸರ್ಟಿಫಿಕೇಟ್ಸ್ ಕೂಡ ಇಲ್ಲಿ ಶೋ ಮಾಡಿದ್ದಾರೆ. ಸೊ ಕೆಳಗಡೆ ನೀವು ನೋಡ್ಬೋದು. ಸೊ ಸರ್ಟಿಫಿಕೇಟ್ಸ್ ಕಂಪ್ಲೀಟ್ ಇಲ್ಲಿಂದ ಆ ಎಂಡ್ವರೆಗೂ ನಿಮಗೆ ಯಾವ್ಯಾವ ಟೈಮಲ್ಲಿ ಏನೇನು ಇದಕ್ಕೆ ಸರ್ಟಿಫಿಕೇಟ್ಸ್ ಬಂದಿದೆ ಅನ್ನೋದು ಕೂಡ ಇಲ್ಲಿದೆ. ಆಗಿನ ಕಾಲದಲ್ಲೇ ಇದನ್ನು ತುಂಬ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಸೊ ಆ ಕಾಲದಲ್ಲಿ ಅಷ್ಟೊಂದು ಟೆಕ್ನಾಲಜಿ ಇರಲಿಲ್ಲ ಅಂದ್ರೂ ತುಂಬ ಸೈಕಾಗಿ ಬಿಲ್ಡ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯ್ತು ಇದು KL ಟವರು. ಸೊ ನಿಮಗೆ ಟ್ವಿನ್ ಟವರ್ಗೆ ಯಾಕೆ ಹೋಗಿಲ್ಲ ಅಂತ ಹೇಳಿದ್ರೆ, ಸೊ ಟ್ವಿನ್ ಟವರ್ಗೆ ಕಂಪ್ಲೀಟ್ ಆ 2 ಪಿಲ್ಲರ್ ಏನಿದೆ, ಈ ಕಡೆ ಬಿಲ್ಡಿಂಗ್ ಮತ್ತು ಈ ಕಡೆ ಬಿಲ್ಡಿಂಗ್ಗೆ ಟಾಕ ಹೊಡೆದಿದ್ದಾರೆ. ಅದ್ರ ಸೆಂಟ್ರಲ್ ನಾವು ನಿಂತ್ಕೊಂಡು ನೋಡೋದಕ್ಕೆ ಅರೌಂಡ್ 3000 ಸಮಥಿಂಗ್ ಕೊಡ್ಬೇಕು ಪರ್ ಪರ್ಸನ್ಗೆ. ನನಗೆ ಅದು ಇಷ್ಟ ಆಗಿಲ್ಲ. ನನಗೆ ಏನಕ್ಕಂದ್ರೆ 1 ಮಂತ್ ಬಿಫೋರ್ ನಂಗೆ ಆ ಪ್ರೈಸ್ ತೋರಿಸಿತ್ತು. ಇಲ್ಲಿ ಬಂದ್ಮೇಲೆ ನೋಡಿದ್ರೆ 4000 ಸಮಥಿಂಗ್ ಇದೆ ಎಂಟ್ರಿ ಫೀಸು. ನನಗೆ ಅದು ಇಷ್ಟ ಆಗಿಲ್ಲ. ಏನಕ್ಕೆ ಅಷ್ಟೊಂದು ಪೇ ಮಾಡಬೇಕು ಅನ್ನೋದು ಕೂಡ ನನಗೆ ಅನಿಸ್ತು. ಅದ್ರ ಬದಲು ಬೇರೆ ಕಡೆ ತಿರುಗ್ಬೋದಲ್ಲ ಅನ್ನೋದು ನನ್ನ ಮೈಂಡಲ್ಲಿತ್ತು. ಇವಾಗ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾನು. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಏನಕ್ಕಂದರೆ ನಾನು ನೆಕ್ಸ್ಟು ಮಿಷಿನ್ಸಲ್ಲಿ ಮ್ಯಾಕ್ಬುಕ್ ತೊಗೊತೀನಿ. ಅದ್ರ ಕಂಪ್ಲೀಟ್ ಆಪಲ್ ವಿಡಿಯೋಯಿಂದ A to Z ಇರುತ್ತೆ. ಥ್ಯಾಂಕ್ ಯು.